ನಿಮ್ಮ ಹೋಮ್ ಲೋನ್ 100% ಇಂಟ್ರೆಸ್ಟ್ ಫ್ರೀ. ಏನಪ್ಪ ಎಷ್ಟೆಲ್ಲ ಪ್ಲಾನ್ ಮಾಡ್ತೀವಿ ನಾವು ಕಡಿಮೆ ರೇಟ್ ಆಫ್ ಇಂಟ್ರೆಸ್ಟ್ ಹೋಮ್ ಲೋನ್ ಸಿಗಬೇಕು ಅಂತ, ನೀವು ಇಂಟ್ರೆಸ್ಟ್ ಫ್ರೀ ಅಂತ ಹೇಳ್ತಾ ಇದ್ದೀರಾ ಅಂತ ಯೋಚನೆ ಮಾಡ್ತಾ ಇದ್ದೀರಾ. ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ನಿಮಗೆ ಅರ್ಥ ಆಗುತ್ತೆ ಈ ಹೋಮ್ ಲೋನ್ ಇಂಟ್ರೆಸ್ಟ್ ಫ್ರೀ ಹೇಗೆ ಮಾಡ್ಕೊಳ್ಬೋದು ಅಂತ. ಸೊ ಫ್ರೆಂಡ್ಸ್, ವೆಲ್ಕಮ್ ಟು ಫ್ರೀಡಮ್ ಮನಿ ಕನ್ನಡ ಚಾನೆಲ್. ನಾನು ನಿಮ್ಮ ಸೋನು. ಚಾನಲ್ಗೆ ಹೊಸದಾಗಿ ಬಂದಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಒತ್ತೋದನ್ನ ಮರಿಬೇಡಿ. ಯಾಕಂದ್ರೆ ಹೊಸ ವಿಡಿಯೋ ಬಂದ ತಕ್ಷಣ ನೋಟಿಫಿಕೇಶನ್ ಮಿಸ್ ಮಾಡ್ಕೊಳ್ತೀರಿ. ಹೆಚ್ಚಿನ ಬಡ್ಡಿ ಕಟ್ಟುವಂತಹ ಸಾಧ್ಯತೆ ಕೂಡ ಇರುತ್ತೆ. ಸೊ ಖಂಡಿತವಾಗ್ಲೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಫ್ರೆಂಡ್ಸ್, ಇಂಟ್ರೆಸ್ಟ್ ಫ್ರೀ ಲೋನ್ ಅಂತಂದ್ರೇನು? ಅಕಸ್ಮಾತ್ ನಾವು ಯಾವುದೋ ಒಂದು ಲೋನ್ ತಗೊಳ್ತಾ ಇದೀವಿ. ಈಗ ಹೋಮ್ ಲೋನ್ ತಗೊಂಡಿದ್ದೀವಿ ಅಂತ ಇಟ್ಕೊಳ್ಳಿ. ಹೋಮ್ ಲೋನಲ್ಲಿ ನಾವು ಏನೋ ಒಂದು ಇಂಟ್ರೆಸ್ಟ್ ಕಟ್ತಾ ಇದೀವಿ ಅಂದ್ರೆ, ಕಟ್ತಾ ಇರುವಂತಹ ಒಂದು ಬಡ್ಡಿ ಏನಿದೆ, ಈ ಬಡ್ಡಿ ಮತ್ತೊಂದು ಕಡೆಯಿಂದ ನಮಗೆ ಆದಾಯ ಕೂಡ ಆಗಬೇಕು. ಅಂದ್ರೆ ಅದೇ ಒಂದು ಟೆನ್ಯೂರ್ನಲ್ಲಿ, ಅಂದ್ರೆ ಅದೇ ಡ್ಯೂರೇಷನ್ ನಲ್ಲಿ ನಮಗೆ ನಾವು ಕಟ್ಟಿರುವಂತಹ ಒಂದು ಬಡ್ಡಿನ ವಾಪಸ್ ದುಡ್ಕೊಂಡ್ರೆ, ಇಲ್ಲಿ ಬಡ್ಡಿ ಏನ್ ಕಟ್ತಾ ಇರ್ತೀವಿ, ಇಲ್ಲಿ ಹಣ ಏನ್ ದುಡ್ದಿರ್ತೀವಿ, ಎರಡು ಅದೇ ಟೆನ್ಯೂರಲ್ ಆಗಿರೋದ್ರಿಂದ ಎರಡು ಸರಿಸಮ ಆಯ್ತು ಅಂತಂದ್ರೆ ನಾವು ₹1 ಅಲ್ಲಿ ಇಂಟ್ರೆಸ್ಟ್ ಕಟ್ಟಾಗಿರಲ್ಲ. ಸೊ ಅದು ಇಂಟ್ರೆಸ್ಟ್ ಫ್ರೀ ಲೋನ್ ಆಗುತ್ತೆ. ಸೊ ನೀವು ಪರ್ಚೇಸ್ ಮಾಡ್ತಿರುವಂತಹ ಒಂದು ಮನೆಯ ರೇಟ್ ಬಂದು 50 ಲಕ್ಷ ಅಂತ ಇಟ್ಕೊಳ್ಳಿ. ಸೊ ಯೂಶಲಿ ನಮ್ಮ ಭಾರತದಲ್ಲಿ ಏನಾಗುತ್ತೆ, ಅಪ್ ಟು 75% ಡಿಪೆಂಡಿಂಗ್ ಆನ್ ಬ್ಯಾಂಕ್ಸ್ ಹಾಗೂ ನಿಮ್ಮ ಸಿಬಿಲ್ ಸ್ಕೋರ್ ಎಕ್ಸ್ಟ್ರಾ ಕೊಟ್ಟರು ಕೊಡ್ಬೋದು. ಬಟ್ ಆನ್ ಅನ್ ಆವ್ರೇಜ್ 75% ನಮಗೆ ಮ್ಯಾಕ್ಸ್ ಲೋನ್ನ ನೀಡ್ತಾರೆ. ಸೊ ಇವ್ರು ಏನು ಹೇಳ್ತಾರೆ, ನೀವು 12.5 ಲ್ಯಾಕ್ಸ್ ಅಂದರೆ 12.5 ಲಕ್ಷನ ನೀವು ಡೌನ್ ಪೇಮೆಂಟ್ ಮಾಡಬೇಕಾಗತ್ತೆ. ಇನ್ನು ಉಳಿದ ಹಣ ಏನಿದೆ ಇದನ್ನು ನಾವು ಲೋನ್ ಆಗಿ ಪ್ರೊವೈಡ್ ಮಾಡ್ತೀವಿ ಅಂತ ಹೇಳ್ತಾರೆ. ಸೊ ಈ 50 ಲಕ್ಷ ಬಂದು ಮನೆಯ ಒಂದು ಪರ್ಚೇಸಿಂಗ್ ವ್ಯಾಲ್ಯೂ. ಇದರಲ್ಲಿ 12.5 ಲಕ್ಷ ನಾವು ಡೌನ್ ಪೇಮೆಂಟ್ ಮಾಡ್ತಾ ಇದೀವಿ. ಹಾಗಾಗಿ ಬ್ಯಾಂಕಿಂದ ನಮಗೆ 37.5 ಲಕ್ಷ ಲೋನ್ ಸಿಗ್ತಾ ಇದೆ. ಸೊ ಈ ಲೋನನ್ನು ನಾವು 25 ವರ್ಷಗಳ ಕಾಲ ಅಂದರೆ ಟೆನ್ಯೂರ್ 25 ಇಯರ್ಸ್ ತಗೊಂಡು 8% ರೇಟ್ ಆಫ್ ಇಂಟ್ರೆಸ್ಟ್ನಲ್ಲಿ ನಮಗೆ ಈ ಲೋನ್ ಸಿಕ್ಕಿದ್ರೆ ನಾವು ಹತ್ತತ್ರ 29,000 ಪ್ರತಿ ತಿಂಗಳು 25 ವರ್ಷ EMI ಕಟ್ಟಬೇಕಾಗತ್ತೆ. ಸೊ ನಾವೇನಾದರೂ ಈ 37.5 ಲಕ್ಷ ತಗೊಳ್ದೇನೆ ಲೋನ್ ಕಡಿಮೆ ತಗೊಂಡ್ರೆ ಯಾವ ರೀತಿ ನಮಗೆ ಹಣ ಸೇವ್ ಆಗುತ್ತೆ ಅನ್ನೋದನ್ನು ನಾನು ಮುಂದೆ ನಿಮಗೆ ತೋರಿಸ್ತೀನಿ. ಸೊ ಅದಕ್ಕೂ ಮೊದಲು ನಾವೇನಾದರೂ ಬ್ಯಾಂಕ್ ಆಫರ್ ಮಾಡಿರುವಂತಹ 37.5 ಲಕ್ಷನೇ ನಾವು ತಗೊಂಡ್ರೆ ಯಾವ ರೀತಿ ಏನಾದರೂ ಸೇವಿಂಗ್ಸ್ ಆಗುತ್ತಾ ಅಂತ ಚೆಕ್ ಮಾಡೋಣ. ಸೊ ಬ್ಯಾಂಕ್ನವರು ನಮಗೆ 37.5 ಲಕ್ಷ ಕೊಡ್ತಾ ಇದ್ದಾರೆ. ನಾನು ಕಂಪ್ಲೀಟ್ ಆ 37.5 ಲಕ್ಷನ ತಗೊಂಡಿದ್ದೀನಿ. ಸೊ ಹೀಗಿದ್ದಾಗ ನಾನು ಬ್ಯಾಂಕ್ಗೆ 37.5 ಲಕ್ಷ ಕಟ್ತೀನಿ, ಯಾಕಂದರೆ ಅದು ನಾನು ತಗೊಂಡಿರ್ತಕ್ಕಂತಹ ಅಸಲು. ಆದರೆ ಅದರ ಜೊತೆಗೆ ಇಂಟ್ರೆಸ್ಟ್ ಬಂದು 49,32,932 ರೂಪಾಯಿ ನಾನು ಕಟ್ಟಬೇಕಾಗತ್ತೆ. ಅಂದರೆ ಆಲ್ಮೋಸ್ಟ್ ಡಬಲ್. ನಾನೇನು ಪ್ರಿನ್ಸಿಪಲ್ ಅಮೌಂಟ್ ತಗೊಂಡಿದ್ದೀನಿ, ಈ ಪ್ರಿನ್ಸಿಪಲ್ ಅಮೌಂಟ್ಗಿಂತ ಡಬಲ್ ನಾನಲ್ಲಿ ಇಂಟ್ರೆಸ್ಟನ್ನು ಕಟ್ತಾ ಇದ್ದೀನಿ. ಸೊ ಒಟ್ಟು ನಾನು ಈ 37.5 ಲಕ್ಷಕ್ಕೆ ಕಟ್ತಾ ಇರೋದು 86,82,932 ರೂಪಾಯಿ. ಸೊ ಈ ಒಂದು ಲೆಕ್ಕದ ಪ್ರಕಾರ ನೀವು ಬ್ಯಾಂಕ್ಗೆ 25 ವರ್ಷದ ಟೆನ್ಯೂರಲ್ಲಿ ಎಷ್ಟು ನೀವು ಇಂಟ್ರೆಸ್ಟ್ನ ಕಟ್ತಾ ಇದ್ದೀರಾ? 50 ಲಕ್ಷ. ಸೊ ಈ 50 ಲಕ್ಷನ ನೀವು ನಿಮ್ಮ ಕೈಯಿಂದ ಕಟ್ತಾ ಇದ್ದೀರಾ. ಇದೇ 50 ಲಕ್ಷನ ನೀವು ಮತ್ತೊಂದು ಕಡೆಯಿಂದ ದುಡಿದ್ರೆ ಖಂಡಿತವಾಗ್ಲೂ ಈ ಒಂದು ಇಂಟ್ರೆಸ್ಟ್ ನಿಮಗೆ ಫ್ರೀ ಆಗುತ್ತೆ. ಸೊ ಅದು ಹೇಗೆ, ಅಥವಾ ಇಲ್ಲಿ ಸೇವ್ ಮಾಡೋದು ಹೇಗೆ, ಎಷ್ಟು ಸೇವ್ ಮಾಡ್ಬೋದು ಹೇಳ್ತೀರಿ. ಇದನ್ನ ಸೇವ್ ಮಾಡೋದಕ್ಕೆ 2 ರೀತಿ ಇದೆ. ಮೊದಲನೇದು ಟ್ಯಾಕ್ಸ್ ಬೆನಿಫಿಟ್. ನಮ್ಮ ಭಾರತದಲ್ಲಿ ಹೋಮ್ ಲೋನ್ ತಗೊಂಡ್ರೆ ನಾವು ತಗೊಂಡಿರ್ತಕ್ಕಂತಹ ಪ್ರಿನ್ಸಿಪಲ್ ಅಮೌಂಟ್ ಮೇಲೆ ಹಾಗೂ ಇಂಟ್ರೆಸ್ಟ್ ಪೇಡ್ ಎರಡರ ಮೇಲೂ ನಮಗೆ ಇಲ್ಲಿ ಟ್ಯಾಕ್ಸ್ ಬೆನಿಫಿಟ್ ಸಿಗುತ್ತೆ. ಸೊ ಒಂದು ಫಿನಾನ್ಷಿಯಲ್ ಇಯರ್ ಅಲ್ಲಿ ಟೋಟಲ್ ಇಂಟ್ರೆಸ್ಟ್ ಪೇಡ್ ಏನಿರುತ್ತೆ ಅದರಲ್ಲಿ 2 ಲಕ್ಷ ಟ್ಯಾಕ್ಸ್ ಫ್ರೀ ಇರುತ್ತೆ. ಹಾಗೆ ನೀವು ಕಟ್ಟಿರ್ತಕ್ಕಂತಹ ಪ್ರಿನ್ಸಿಪಲ್ ಅಮೌಂಟ್ ಏನಿರುತ್ತೆ ಈ ಒಂದು ಹೋಮ್ ಲೋನ್ಗೆ ಅದರಲ್ಲಿ 1.5 ಲಕ್ಷ ಟ್ಯಾಕ್ಸ್ ಫ್ರೀ ಇರುತ್ತೆ. ಸೊ ಟ್ಯಾಕ್ಸ್ ಫ್ರೀ ಅಂದ ತಕ್ಷಣ ಈ 2 ಲಕ್ಷ 1.5 ಲಕ್ಷಕ್ಕೆ ಟ್ಯಾಕ್ಸ್ ಕಡಿಮೆ ಆಗುತ್ತೆ ಅಂತಲ್ಲ. ನೀವು ಈ 2 ಲಕ್ಷ ಏನಿದೆ, ಈ 1.5 ಲಕ್ಷ ಏನಿದೆ ಇದಕ್ಕೆ ಟ್ಯಾಕ್ಸ್ ಕಟ್ಟೋ ಹಾಗಿಲ್ಲ. ಸೊ ನೀವು ಕಟ್ಟಿರ್ತಕ್ಕಂತಹ ಈ ಒಂದು ಹಣ ಏನಿದೆ ಇದಕ್ಕೆ ನೀವು ಟ್ಯಾಕ್ಸ್ ಕಟ್ಟುವಂತಹ ಅವಶ್ಯಕತೆ ಇರೋದಿಲ್ಲ ಆ ಒಂದು ಫಿನಾನ್ಷಿಯಲ್ ಇಯರ್ಗೆ. ಹಾಗೆ ಏನಿದು ಟ್ಯಾಕ್ಸ್ ಬೆನಿಫಿಟ್ ಇದೆ ಇದು ನಿಮಗೆ ಸಿಗುತ್ತೆ. ನಿಮ್ಮ ಟ್ಯಾಕ್ಸ್ ಬ್ರಾಕೆಟ್ 20% ಇದೆ ಅಂತ ಇಟ್ಕೊಳ್ಳಿ. ಹಾಗಾದ್ರೆ 25 ವರ್ಷದ ಟೆನ್ಯೂರ್ಗೆ ನೀವೇನು ಈ ಒಂದು ಲೋನನ್ನ ತಗೊಳ್ತಾ ಇದ್ದೀರಾ ಇದರಲ್ಲಿ ಒಂದು ಆವ್ರೇಜ್ ಅಂತ ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ 14 ಲಕ್ಷ ನೀವು ಟ್ಯಾಕ್ಸ್ ಕಟ್ಟಿರ್ತೀರಿ. ಸೊ ನೀವು ಈ ಹೋಮ್ ಲೋನ್ ನ ತಗೊಂಡಿರ್ಲಿಲ್ಲ ಅಂತಿದ್ರೆ
ಸರ್ಕಾರಕ್ಕೆ ಈ 14 ಲಕ್ಷನ ನೀವು ಟ್ಯಾಕ್ಸ್ ಆಗಿ ಕಟ್ಟಬೇಕಿತ್ತು. ಅಂದ್ರೆ 20% ಟ್ಯಾಕ್ಸ್ ಸ್ಲ್ಯಾಬ್ಗೆ ನೀವು ಬರೋದ್ರಿಂದ ಈ 14 ಲಕ್ಷನ 25 ವರ್ಷದ ಟೆನ್ಯೂರಲ್ಲಿ ನೀವು ಸರ್ಕಾರಕ್ಕೆ ಕಟ್ಟಿರ್ತಿದ್ರಿ. ಬಟ್ ಎಸ್, ಈಗ ನೀವು ಹೋಮ್ ಲೋನ್ ತಗೊಂಡಿರೋದ್ರಿಂದ ಈ 14 ಲಕ್ಷನ ನೀವು ಟ್ಯಾಕ್ಸ್ ಕಟ್ಟದೆ ಸೇವ್ ಮಾಡ್ತಾ ಇದ್ದೀರಿ, ಟ್ಯಾಕ್ಸ್ ಬೆನಿಫಿಟ್ ಪಡ್ಕೊಳ್ತಾ ಇದ್ದೀರಿ. ಸೊ ಈ 14 ಲಕ್ಷ ನಿಮ್ಮ ಸೇವಿಂಗ್. ಸೊ ಬ್ಯಾಂಕ್ಗೆ ನಾವು 50 ಲಕ್ಷನ ಇಂಟ್ರೆಸ್ಟ್ ರೂಪದಲ್ಲಿ ಪೇ ಮಾಡಬೇಕಿತ್ತು. ಟ್ಯಾಕ್ಸ್ ಬೆನಿಫಿಟ್ ನ ಪಡ್ಕೊಂಡಿರೋದ್ರಿಂದ 14 ಲಕ್ಷ ನಾವು ಸೇವ್ ಮಾಡ್ಕೊಂಡಿದ್ದೀವಿ. ಸೊ ನಾವಿಲ್ಲಿ 35 ಲಕ್ಷ ಚಿಲ್ಲರೆ, ಸೊ 35 ಲ್ಯಾಕ್ಸ್ ಅಂತಾನೆ ಇಟ್ಕೊಳ್ಳೋಣ. 35 ಲಕ್ಷನ ನಾವು ಬ್ಯಾಂಕ್ಗೆ ಇಂಟ್ರೆಸ್ಟ್ ಆಗಿ ಪೇ ಮಾಡ್ತೀವಿ. ಸೊ ಈ ಇಂಟ್ರೆಸ್ಟ್ ಕೂಡ ಪೇ ಮಾಡದೇ ಇರೋ ಹಾಗೆ ಹೇಗೆ ಪ್ಲಾನ್ ಮಾಡ್ಬೋದು? ಯಾಕಂದ್ರೆ ಈಗ ನಮಗೆ ಯಾವುದೇ ಆಪ್ಷನ್ಸ್ ಇಲ್ಲಿ ಇಲ್ಲ ಈ ಒಂದು ಪ್ರೊಫೈಲ್ ಪ್ರಕಾರ, ಈ ಒಂದು ಪ್ಲಾನಿಂಗ್ ಪ್ರಕಾರ. ಹಾಗಾಗಿ ಯಾವ ರೀತಿ ಪ್ಲಾನ್ ಮಾಡಿದ್ರೆ ಈ 35 ಲಕ್ಷನ ಕೂಡ ಉಳಿಸಿ ನಾವು ಝೀರೋ ಅಂದ್ರೆ ಇಂಟ್ರೆಸ್ಟ್ ಫ್ರೀಗೆ ಹೇಗೆ ತರಬಹುದು ಅನ್ನೋದನ್ನ ನಾನು ಹೇಳ್ತೀನಿ. ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ನೀವು 37 ಲಕ್ಷದ 50,000 ಲೋನ್ ತಗೊಳ್ಳೋ ಬದಲಿಗೆ 32 ಲಕ್ಷ ತಗೊಳ್ತಾ ಇದ್ದೀರಾ ಅಂತ ಅಂದ್ರೆ ನಿಮ್ಮ ಹತ್ರ ನಿಮ್ಮ ಒಂದು ಡೌನ್ ಪೇಮೆಂಟ್ಗೆ ಏನು 12.5 ಲಕ್ಷ ಕೊಡಬೇಕು. ಈ 12.5 ಲಕ್ಷನೂ ಇದೆ, ಇದರ ಜೊತೆಗೆ ಇನ್ನೂ ಎಕ್ಸಸ್ ಅಮೌಂಟ್ ಇದೆ ನಿಮ್ಮ ಹತ್ರ 5 ಲಕ್ಷ. ಆದ್ರೆ ನೀವೇನ್ ಮಾಡ್ತೀರಿ, ಬ್ಯಾಂಕಲ್ಲಿ ಮ್ಯಾಕ್ಸ್ ಲೋನ್ ಅವೈಲೇಬಲ್ ಅಂತ ನಮ್ಗೆ ಹೇಳ್ಬಿಟ್ಟಿದಾರಲ್ಲ ಈ 37.5 ಲಕ್ಷ, ಮತ್ ನನ್ನ ಹತ್ರ ಇರೋದನ್ನ ಯಾಕೆ ಹಾಕೋಣ, ನಾವು ಅವ್ರ ಹತ್ರನೇ ತಗೊಂಡು ಲೋನ್ ಮಾಡಿಸಿದ್ರಾಯ್ತು ಅಂತ ಪ್ಲಾನ್ ಮಾಡ್ತೀವಿ. ಹಾಗೆ ಮಾಡೋದು ತಪ್ಪು. ಅದನ್ನ ಉಲ್ಟಾ ಮಾಡಿದ್ರೆ ಯಾವ ರೀತಿ ಉಳಿಯುತ್ತೆ ಅಂತ ನಾನು ತೋರಿಸ್ತೀನಿ. ಸೊ ಇಲ್ಲಿ ನನ್ನ ಹತ್ರ ಇರ್ತಕ್ಕಂತಹ ಇನ್ನು 5 ಲಕ್ಷ ಎಕ್ಸ್ಟ್ರಾ ಹಣನ ನಾನು ಇಲ್ಲಿ ಹಾಕಿ ಕೇವಲ 32 ಲಕ್ಷ ಹಣನ ನಾನು ಲೋನ್ ಆಗಿ ತಗೊಳ್ತೀನಿ. ಸೊ ಇಲ್ಲಿ ನನ್ನ ಇನ್ವೆಸ್ಟ್ಮೆಂಟ್ ಏನಿದೆ ಅದು ಹೆಚ್ಚಾಯ್ತು, 5 ಲಕ್ಷದಿಂದ ನನ್ನ ಲೋನ್ ಕಡಿಮೆ ಆಯ್ತು. ಸೊ ನಾನು 37.5 ಲಕ್ಷ ಏನಾದ್ರೂ ಲೋನ್ ತಗೊಂಡಿದ್ದಿದ್ರೆ 29,000 ಪ್ರತಿ ತಿಂಗಳು 25 ವರ್ಷ ನಾನು ಕಟ್ಟೋದಕ್ಕೆ ರೆಡಿ ಇದ್ದೆ. ಆದ್ರೆ ಈಗ ನಾನು 32 ಲಕ್ಷ ಲೋನ್ ತಗೊಂಡಿರೋದ್ರಿಂದ ನನ್ನ EMI ಅಮೌಂಟ್ ಬಂದು 24,698 ರೂಪಾಯಿ ಹತ್ತಿರ ಬೀಳುತ್ತೆ. ಸೊ ಇಲ್ಲಿ 4,245 ರೂಪಾಯಿ ಸೇವ್ ಆಗತ್ತೆ. ಅಂದ್ರೆ ಪ್ರತಿ ತಿಂಗಳು 25 ವರ್ಷ ನಾನು ಇದನ್ನ ಸೇವ್ ಮಾಡ್ತಾ ಇದ್ದೀನಿ. ಹೇಗೆ ಸೇವ್ ಮಾಡ್ತಾ ಇದ್ದೀನಿ, ನಾನು 37 ಲಕ್ಷ ತಗೊಂಡಿದ್ದಿದ್ರೆ ಲೋನ್ 29,000 EMI ಕಟ್ಟಕ್ಕೆ ರೆಡಿ ಇದ್ದೆ. ಸೊ ಇಲ್ಲಿ 32 ಲಕ್ಷ ಲೋನ್ ತಗೊಂಡಿರೋದ್ರಿಂದ ನನ್ನ EMI 24 ಚಿಲ್ಲರೆ ಬಂದಿರೋದ್ರಿಂದ ನನ್ನ 29,000 EMI ಏನಿತ್ತು ಅದನ್ನ ಮೈನಸ್ ಮಾಡಿದ್ರೆ ನನಗೆ ಇಲ್ಲಿ 4,245 ರೂಪಾಯಿ ನಾವು ಪ್ರತಿ ತಿಂಗಳು 25 ವರ್ಷ ಉಳಿಸ್ತೀವಿ. ಸೊ ಈ ಹಣನ ಏನ್ ಮಾಡ್ಬೇಕು, ಶಾಪಿಂಗ್ ಮಾಡ್ಬೇಕಾ, ಮೊಬೈಲ್ ತಗೊಳ್ಬೇಕಾ, ಶೂಸ್ ತಗೊಳ್ಬೇಕಾ? ನೋ, ಇದನ್ನ ನಾವು ಸ್ಮಾರ್ಟ್ಲಿ ಇನ್ವೆಸ್ಟ್ ಮಾಡಬೇಕು. ಸೊ ಒಂದು ಕನ್ಸರ್ವೇಟಿವ್ ಇನ್ವೆಸ್ಟ್ಮೆಂಟ್ ಅಂತಾನೆ ಅನ್ಕೊಳ್ಳೋಣ. ಯೂಶಲಿ ನಾವು ಸ್ಟಾಕ್ ಮಾರ್ಕೆಟ್ ಅಥವಾ ಮ್ಯೂಚುವಲ್ ಫಂಡ್ಸ್ ಎಲ್ಲ ಹಾಕಿದ್ರೆ 12%, 14% ಈ ರೀತಿ ಮಾರ್ಕೆಟ್ ಮೇಲೆ ಡಿಪೆಂಡ್ ಆಗಿ ನಮಗೆ ಸಿಗುತ್ತೆ. ಆದ್ರೆ 10% ಅಂತಾನೆ ಇಟ್ಕೊಳ್ಳೋಣ ನಾವಿಲ್ಲಿ. ಸೊ ನಾವೇನಾದ್ರೂ 10% ರಿಟರ್ನ್ ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರೆ ಪ್ರತಿ ತಿಂಗಳು 4,245 ರೂಪಾಯಿ 25 ವರ್ಷಗಳ ಕಾಲ ನಾವು ಕಟ್ಟಿದ್ರೆ ನಮಗೆ ಇದರಿಂದ 56,32,393 ರೂಪಾಯಿ ಗೇನ್ ಆಗತ್ತೆ. ಸೊ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ನಾನಲ್ಲಿ EMI ಡಿಫ್ರೆನ್ಸ್ ಏನಿತ್ತು ಅದನ್ನ ಉಳಿಸಿ ಖರ್ಚು ಮಾಡಬೇಕು ಅಂತ ಹೇಳಿಲ್ಲ, ಆ ಒಂದು ಉಳಿಸಿದ ಹಣನ ಇನ್ವೆಸ್ಟ್ ಮಾಡಿದೀವಿ. ಇನ್ವೆಸ್ಟ್ ಅನ್ನ ನಾವು ಸರಿಯಾಗಿ ಮಾಡಿದ್ದಲ್ಲಿ ಆನ್ ಅನ್ ಆವ್ರೇಜ್ 10% ಅಂತಾನೆ ಇಟ್ಕೊಂಡ್ರು ನಮ್ಗೆ ಇಲ್ಲಿ 56 ಲಕ್ಷ ಗೇನ್ ಆಗುತ್ತೆ. ಸೊ ನೀವು ಬ್ಯಾಂಕ್ಗೆ ಕಟ್ಟಿರ್ತಕ್ಕಂತಹ ಇಂಟ್ರೆಸ್ಟ್ ಎಷ್ಟಿತ್ತು, 35 ಲಕ್ಷ ಚಿಲ್ಲರೆ. ನಮ್ಗಿಲ್ಲಿ ಗೇನ್ ಆಗಿರುವಂತಹ ಒಂದು ಅಮೌಂಟ್ ಏನು, 56,32,393 ರೂಪಾಯಿ. ಅಂದ್ರೆ 27,25,101 ರೂಪಾಯಿ ನಾವು ಇದೆಲ್ಲ ಕಳೆದು ಗೇನ್ ಮಾಡ್ತೀವಿ. ಕಳೆದು ಅಂತಂದ್ರೆ ಹೇಗೆ, ನಾನೀಗ 35 ಲಕ್ಷ ಚಿಲ್ಲರೆನ ಬ್ಯಾಂಕ್ಗೆ ಇಂಟ್ರೆಸ್ಟ್ ಆಗಿ ಕಟ್ಟಿದ್ದೀನಿ. ಸೊ ಈ ಗೇನ್ಸ್ ಅಲ್ಲಿ ನಾನು ಅದನ್ನ ಮೈನಸ್ ಮಾಡ್ತಾ ಇದ್ದೀನಿ. ಹಾಗಾಗಿ ಇದನ್ನ ಮೈನಸ್ ಮಾಡಿದ್ರೆ ನನ್ನ ಹತ್ರ 28 ಲಕ್ಷ ಗೇನ್ ಆಗಿರುತ್ತೆ. ಸೊ ಈ ಒಂದು ಹೋಮ್ ಲೋನ್ ಬಂದು ನನಗೆ ಟೋಟಲ್ ಇಂಟ್ರೆಸ್ಟ್ ಫ್ರೀ ಅಂತ ನಾವು ಕನ್ಸಿಡರ್ ಮಾಡ್ಬೋದು. ಸೊ ಯಾವತ್ತೂ ಅಷ್ಟೇ ನಾವು ಒಂದು ಲೋನ್ ತಗೊಳ್ತಾ ಇದ್ದೀವಿ ಅಂತಂದ್ರೆ ಆ ಲೋನ್ನ ಒಂದು ಕೊಟೇಶನ್ನ ತಗೊಳ್ಳಿ. ಎಷ್ಟು ವರ್ಷಗಳ ಕಾಲ ನೀವು ಕಟ್ತೀರಿ, ಎಷ್ಟು ರೇಟ್ ಆಫ್ ಇಂಟ್ರೆಸ್ಟ್ ಇದೆ, ನೀವು ಎಷ್ಟು ಕಟ್ಬೋದು, ಏನು ಎಲ್ಲವನ್ನ ನೋಡಿ ಸರಿಯಾಗಿ ಪ್ಲಾನ್ ಮಾಡಿ ನೀವು ತಗೊಂಡ್ರೆ ಖಂಡಿತವಾಗ್ಲೂ ಪ್ರತಿಯೊಂದು ಕಡೆ ನೀವು ಬೆನಿಫಿಟ್ ಅಲ್ಲಿ ಇರ್ತೀರಿ. ಸೊ ನಿಮಗೆ ಇನ್ನಿತರ ಮಾಹಿತಿ ಬೇಕು ಇದ್ರ ಬಗ್ಗೆ, ಅಂದ್ರೆ ಲೋನ್ಸ್ ಹೇಗೆ,
ಅಥವಾ ಯಾವ ಗೌರ್ಮೆಂಟ್ ಸ್ಕೀಮ್ಸಿಂದ ನಮಗೆ ಏನು ಸಿಗುತ್ತೆ, ಈ ಎಲ್ಲ ವಿಷಯ ಪ್ರತಿಯೊಂದು ನೀವು ತಿಳ್ಕೋಬೇಕು, ಫಿನಾನ್ಷಿಯಲಿ ನೀವು ಎಡ್ಯುಕೇಟ್ ಆಗಿರಬೇಕು ಅಂತಂದರೆ ನಮ್ಮ ಫ್ರೀಡಮ್ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಡಿಸ್ಕ್ರಿಪ್ಷನಲ್ಲಿ ಅದರ ಲಿಂಕ್ ಇದೆ. ಸೊ ನೀವು ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಂಡಿದ ತಕ್ಷಣ ನಿಮಗೆ ಕೋರ್ಸಸ್ ಸಿಗುತ್ತೆ. ಫೈನಾನ್ಸ್ ಆಗಿರ್ಬೋದು, ಫಾರ್ಮಿಂಗ್ ಆಗಿರ್ಬೋದು, ಬಿಸ್ನೆಸ್ ಆಗಿರ್ಬೋದು, 3 ಕ್ಯಾಟಗರೀಸಲ್ಲಿ ನಿಮಗೆ ಇಲ್ಲಿ ಕೋರ್ಸಸ್ ಸಿಗುತ್ತೆ. ಸೊ ಆ ಕೋರ್ಸಲ್ಲಿ A to Z ಇನ್ಫಾರ್ಮೇಷನ್ ಇರುತ್ತೆ. ಅಂದರೆ ಸ್ಟಾರ್ಟಿಂಗ್ ಇಂದ ಹಿಡಿದು ಇಂಟ್ರೊಡಕ್ಷನ್ ಇಂದ ಹಿಡಿದು ಕೊನೆಯವರೆಗೂ ನಿಮ್ಮ ಸಾಧನೆಗೆ ಒಂದು ಬೇಸ್ಮೆಂಟ್ ನ ಕೊಡೋವರೆಗೂ ಕೂಡ ನಾವಿಲ್ಲಿ ನಿಮಗೆ ಇನ್ಫಾರ್ಮೇಶನ್ ನ ಕೊಡ್ತೀವಿ. ನೀವು ಮಾಡಬೇಕಾಗಿರೋದಷ್ಟೇ ಇದನ್ನ ಸರಿಯಾಗಿ ಅರ್ಥ ಮಾಡಿಕೊಂಡು ಸರಿಯಾಗಿ ಕಲಿತು ನಂತರ ನೀವು ಲೈಫಲ್ಲಿ ಇದನ್ನ ಅಳವಡಿಸ್ಕೊಂಡ್ರೆ ಖಂಡಿತವಾಗ್ಲೂ ನೀವು ಚೇಂಜಸ್ನ ಕಾಣ್ತೀರಿ. ಹಾಗೆ ಯಾರೆಲ್ಲ ನಾನ್ ಸಬ್ಸ್ಕ್ರೈಬರ್ಸ್ ನಮ್ಮ ಈ ವಿಡಿಯೋನ ನೋಡಿದಿರಿ, ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಯಾಕಂದ್ರೆ ನಿಮ್ಮ ಸಬ್ಸ್ಕ್ರಿಪ್ಷನ್ ಇತ್ತು ಅಂತಂದ್ರೆ ಒಂದು ಬಾಂಡೇಜ್ ಬಿಲ್ಡ್ ಆಗುತ್ತೆ, ನಮ್ಮ ಒಂದು ನೋಟಿಫಿಕೇಶನ್ ನಿಮ್ಗೆ ಹೋಗುತ್ತೆ, ನಮ್ಮ ವಿಡಿಯೋ ಬಂದ ತಕ್ಷಣ ನಿಮಗೆ ಒಂದು ಇಂಟಿಮೇಷನ್ ಕೂಡ ಸಿಗುತ್ತೆ. ಹಾಗೆ ನಿಮ್ಗೆ ಯಾವ್ದಾದ್ರು ಹೊಸ ಕಂಟೆಂಟ್ ಬೇಕು ಅಂತಂದ್ರೆ ಅಥವಾ ನಿಮ್ಗೆ ಏನೋ ಒಂದು ಮಾಹಿತಿ ಬೇಕು ಅಂತಂದ್ರೂ ಕೂಡ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡ್ಬೋದು. ಜೊತೆಲಿ ಯಾರು ಈ ವಿಡಿಯೋನ ಕೊನೆವರೆಗೂ ನೋಡಿದಿರಿ ದಯವಿಟ್ಟು ನಿಮ್ಮ ಒಂದು ಕಮೆಂಟ್ ನಲ್ಲಿ ಮೆನ್ಷನ್ ಮಾಡಿ. ಬಿಕಾಸ್ ವಾರದಲ್ಲಿ ಒಂದು ದಿನ ನಾನು ಅವರ ಕಮೆಂಟ್ ಹಾಗೂ ಅವರ ಹೆಸರನ್ನ ಅನೌನ್ಸ್ ಮಾಡಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀನಿ. ಬಿಕಾಸ್ ಎಷ್ಟು ಕಲಿತಾ ಇದ್ದೀರಾ ನಮ್ಮಿಂದ, ನಮ್ಮ ವಿಡಿಯೋಸಿಂದ ಅನ್ನೋದು ನನಗೆ ಗೊತ್ತಾದರೆ ಇನ್ನಷ್ಟು ಮೋಟಿವೇಶನ್ ನನಗೆ ಸಿಗುತ್ತೆ. ಸೊ ನೆಕ್ಸ್ಟ್ ಎಪಿಸೋಡಲ್ಲಿ ನಾನು ನಿಮಗೆ ಸಿಗ್ತೀನಿ. ಎಲ್ಲರೂ ನಗ್ನಗ್ತಾ ಆರಾಮಾಗಿರಿ. ನಾನು ನಿಮ್ಮ ಸೋನು ಹೋಗಿ ಬರ್ತೀನಿ. ನಮಸ್ತೆ.